ನಮಸ್ಕಾರ ಸ್ನೇಹಿತರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ತೊಣ್ಣೂರು ಬಳಿ ಇರುವಂತಹ ನಂಬಿನಾರಾಯಣ ದೇವಸ್ಥಾನದ ಇತಿಹಾಸದ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ. ಈ ದೇವಸ್ಥಾನ ಪಂಚನಾರಾಯಣ ದೇವಾಲಯಗಳಲ್ಲಿ ಒಂದಾಗಿದೆ. ಪಂಚನಾರಾಯಣ ದೇವಸ್ಥಾನಗಳು ಯಾವುದು ಅಂದರೆ ಇಲ್ಲಿರುವ ನಂಬಿನಾರಾಯಣ, ಮೇಲುಕೋಟೆಯ ಚೆಲುವನಾರಾಯಣ, ಗದುಗಿನ ವೀರನಾರಾಯಣ, ಗುಂಡ್ಲುಪೇಟೆ ಬಳಿಯ ವಿಜಯನಾರಾಯಣ ಮತ್ತು ತಲಕಾಡಿನಲ್ಲಿರುವಂತಹ ಕೀರ್ತಿನಾರಾಯಣ ದೇವಸ್ಥಾನಗಳು. ಇವುಗಳನ್ನು ಪಂಚನಾರಾಯಣ ದೇವಸ್ಥಾನ ಅಂತ ಕರೀತಾರೆ. ಹೀಗೆ ಈ ಪಂಚನಾರಾಯಣ ಕ್ಷೇತ್ರದಲ್ಲಿ ಮೊದಲನೆಯದು ನಂಬಿನಾರಾಯಣ ದೇವಸ್ಥಾನ. ಈ ದೇವಸ್ಥಾನವನ್ನು ಹೊಯ್ಸಳರ ದೊರೆ ವಿಷ್ಣುವರ್ಧನ 12ನೇ ಶತಮಾನದಲ್ಲಿ ತಲಕಾಡಿನಲ್ಲಿ ಚೋಳರ ವಿರುದ್ಧ ವಿಜಯ ಸಾಧಿಸಿದ ಕಾರಣಕ್ಕೆ ತನ್ನ ಪ್ರಧಾನ ಅಧಿಕಾರಿ ಸುರಿಗೆ ನಾಗಯ್ಯನ ಮೂಲಕ ಈ ದೇವಸ್ಥಾನವನ್ನು ಕಟ್ಟಿಸಲಾಗಿದೆ ಅಂತ ಶಾಸನಗಳಿಂದ ತಿಳಿದುಬರುತ್ತೆ. ದೇವಾಲಯ ಪ್ರವೇಶದ್ವಾರ, ಸುಖನಾಸಿ, ನವರಂಗ, ಮುಖಮಂಟಪ, ಅರ್ಧಮಂಟಪ ಹಾಗೂ ಗರ್ಭಗುಡಿಯನ್ನು ಒಳಗೊಂಡಿದೆ. ಗರ್ಭಗುಡಿಯಲ್ಲಿ ನಿಂತಿರುವ ಭಂಗಿಯಲ್ಲಿರುವಂತಹ ನಾರಾಯಣನ ಸುಂದರ ಮೂರ್ತಿ ಇದೆ. ಇದೇ ದೇವಾಲಯದ ಎದುರಲ್ಲಿ 45 ಅಡಿ ಎತ್ತರದ ಗರುಡಗಂಬವನ್ನು ಕಾಣಬಹುದಾಗಿದೆ. ಇತಿಹಾಸದ ಪ್ರಕಾರ ರಾಮಾನುಜಾಚಾರ್ಯರು ಚೋಳರ ರಾಜ ಕುಲತ್ತೋಂಗನ ಹಿಂಸೆ ತಡಿಲಾರದೆ ತಮಿಳುನಾಡಿನ ಶ್ರೀರಂಗಂನಿಂದ ಮೇಲುಕೋಟೆಯ ಹತ್ತಿರ ಇರುವಂತಹ ತೊಣ್ಣೂರಿಗೆ ಬಂದು ಆಶ್ರಯ ಪಡಿತಾರೆ. ಹೊಯ್ಸಳರ ಪ್ರಸಿದ್ಧ ರಾಜ ವಿಷ್ಣುವರ್ಧನ ರಾಮಾನುಜಾಚಾರ್ಯರ ಬೋಧನೆಗಳಿಂದ ಆಕರ್ಷಿತನಾಗಿ ವೈಷ್ಣವ ಧರ್ಮವನ್ನು ಸ್ವೀಕರಿಸ್ತಾನೆ. ಅಂದಾಗೆ ವಿಷ್ಣುವರ್ಧನನ ಮೊದಲ ಹೆಸರು ಬಿಟ್ಟಿದೇವ ಅಂತಾಗಿರುತ್ತೆ. ನಂತರ ವೈಷ್ಣವ ಧರ್ಮಕ್ಕೆ ಬಂದ ನಂತರ ತನ್ನ ಹೆಸರನ್ನು ವಿಷ್ಣುವರ್ಧನ ಅಂತ ಬದಲಾಯಿಸ್ಕೊಳ್ತಾನೆ. ಈ ಸಮಯದಲ್ಲಿ ತೊಣ್ಣೂರು ಹೊಯ್ಸಳರ 2ನೇ ರಾಜಧಾನಿ ಆಗಿತ್ತು ಅಂತ ಹೇಳಲಾಗುತ್ತೆ. ನಂಬಿನಾರಾಯಣ ವಿಗ್ರಹ ಮತ್ತು ಗರ್ಭಗುಡಿ ಸುಮಾರು 5500 ವರ್ಷಗಳಷ್ಟು ಹಳೆಯದು ಮತ್ತು ದ್ವಾಪರ ಯುಗಕ್ಕೆ ಹಿಂದಿನದು ಅಂತ ಹೇಳಲಾಗುತ್ತೆ. ರಾಮಾನುಜಾಚಾರ್ಯರು ಗರ್ಭಗುಡಿಯ ಹೊರಗಡೆ ಹೊಸದಾಗಿ ಮಂಟಪಗಳನ್ನು ಕಟ್ಟಿಸಿದರು ಮತ್ತು ದೇವಾಲಯವನ್ನು ಹೊಯ್ಸಳರು ನಿರ್ಮಿಸಿದರು ಅಂತ ಹೇಳಲಾಗುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ ಹೊಯ್ಸಳ ಶೈಲಿಯಲ್ಲಿ ಕಟ್ಟಿರುವ ಅನೇಕ ದೇವಾಲಯಗಳಿದ್ದರೂ ಕೂಡ ಇಲ್ಲಿರುವ ದೇವಸ್ಥಾನಗಳು ಚೋಳ ಶೈಲಿಯಲ್ಲಿರೋದು ವಿಶೇಷವಾಗಿದೆ. ಈ ನಂಬಿನಾರಾಯಣ ದೇವಸ್ಥಾನ ಮಂಡ್ಯದಿಂದ 36 ಕಿಲೋಮೀಟರ್, ಮೈಸೂರಿನಿಂದ 38 ಕಿಲೋಮೀಟರ್, ಪಾಂಡವಪುರದಿಂದ 10 ಕಿಲೋಮೀಟರ್ ಮತ್ತು ಮೇಲುಕೋಟೆ ದೇವಾಲಯದಿಂದ 14 ಕಿಲೋಮೀಟರ್ ದೂರದಲ್ಲಿದೆ.